ಕರ್ನಾಟಕದ ಎಷ್ಟು ರಾಜ್ಯಗಳ ಜಿಲ್ಲೆಗಳದಾವ ಇವತ್ತಾಗಿ ಪ್ರತಿಭಟನೆ ನಡೆಯುತ್ತೆ. ಇದರ ಸಲುವಾಗಿ ಏನಾಗೈತಿ? ಅಮಿತ್ ಶಾ ಯಾವ ಸಲುವಾಗಿ? ಅಮಿತ್ ಶಾ. ನಾವು ಈಗ ಒಂದು 15 ನಿಮಿಷದಿಂದ ಮತ್ತೊಂದು ಹೋರಾಟ ಮಾಡ್ತೀವಿ. ನಾವು ಏನ್ ಮಾಡಿದಪ್ಪ ಅಂದ್ರ ಅಮಿತ್ ಶಾ ಅವನ್ನ ಹೆಣ ಮಾಡಿ ಏನ್ ಸುದ್ದಿ ನಾವು ಬಿಜೆಪಿ ಆಫೀಸ್ ಸುದ್ದಿ. ಇವತ್ತೇನೈತಿ ಗೇಟ್ ಹಾಕ್ತಿದ್ದೀವ. ನಮ್ಮ ಎಲ್ಲ ಸ್ನೇಹಿತರು ಪೊಲೀಸರು ಬ್ಯಾಡ ಅಂದಾಗ ನಾವು ಅವ್ರಿಗೆ ಗೌರವ ಕೊಡ್ತೀವಿ. ಇನ್ನೇನಾರ ಇವತ್ತು ನೀವು ಮಾಡಿದಪ್ಪ ಅಂದ್ರ ಇನ್ನ ಕೋಟೆ ಬರೆದು ನೋಡು, ಅಂಬೇಡ್ಕರ್ ಅವರ ಸ್ವರ್ಗ ಮಳೆವಾದ ನಾಲ್ಕ ನೋಡ್ರಿ. ಇವತ್ತು MLA MP ಹಾಕ್ಯಾರ. ಅವ್ರು ಎಲ್ಲಿ ಹೋಗ್ತಾರ? ಲೋಕಸಭೆಗೆ ಹೋಗ್ತಾರ, ವಿಧಾನಸಭೆಗೆ ಹೋಗ್ತಾರ. ಅದು ಸ್ವರ್ಗ. ಅದೇನೋ ಸ್ವರ್ಗ. ಅವ್ರಿಗೆಲ್ಲ ಸವಲತ್ತು ಇರ್ತಾವ, ಎಲ್ಲ ಸಂಪತ್ತುಗಳಿರ್ತದೆ ಅವರಿಗೆ. ನಮ್ಮ ಹೋಗ್ ಕೊಟ್ಟಂತ ಬಾಬಾ ಸಾಹೇಬ್ ಹೋಗ್ ತಗೋದು ಅಂತ ಇವರೆಲ್ಲ ಅಮಿತ್ ಶಾನು ಸ್ವರ್ಗಕ್ಕೆ ಹೋಗ್ಯಾನ. ಮಲ್ಲಿಕಾರ್ಜುನ ಖರ್ಗೆನೋ ಸ್ವರ್ಗಕ್ಕೆ ಹೋಗ್ಯಾನ. ಇವತ್ತು ನಾವೆಲ್ಲ ಏನು ಹೊಂಟೀವಿ? ನರಕಕ್ಕೆ ಹೊಂಟೀವಿ. ನರಕಕ್ಕೆ ಏನ್ ನರಕ? ಬ್ರಾಹ್ಮಣರು ಗಟ್ಟಿ ಮಾಡಿಸ್ತಾರ ದೇವ್ರ ಗುಡಿ, ಅದ ನರಕ. ನೀವು ಅಲ್ಲಿ ಒಳಗೆ ಹೋದ್ರಿ ಅಂದ್ರ ಒಟ್ಟರು ಉಲ್ಟಿ ಹಾಕಿದ್ರೆ ವಾಸನೆ ನೋಡಿ ಕ್ಯಾಸಿ. ಅದಕ್ಕೆ ಬಾಬಾ ಸಾಹೇಬ್ ಅನ್ನುವಂಥದ್ದು ಸ್ವರ್ಗ ಐತೆ. ಇವತ್ತು ನೋಡ್ರಿ ಬಾಬಾ ಸಾಹೇಬರಿಗೆ ಇವರೆಲ್ಲ ಬೂಟಿನ ಧೂಳಿದ್ದಾಗ ಇವರೆಲ್ಲ ಕಾಂಗ್ರೆಸ್ ಬಿಜೆಪಿ ಅವರು. ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ದವರು ಸಾಕಷ್ಟು ವರ್ಷ ಕೊಟ್ರೆ ಅವರು ಕಾಂಗ್ರೆಸ್ದವರು. ಈಗ ಚೀಟಿ ಹಾಕ್ತಾರೆ. ಈಗ ನಮ್ಗೆ ಫೋಟೋ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಪ್ರಮಾಣ ವಚನ ಮಾಡ್ಕೊಂಡು ಅಡ್ಡಿರ್ತಾರೆ. ಫಸ್ಟ್ ಎಲ್ಲ ಇವು ಬಾಬಾ ಸಾಹೇಬರನ್ನ ಕಿರುಬ ಕೊಟ್ಟವರು ಕಾಂಗ್ರೆಸ್ದವರು. ಈಗ ಕಾಂಗ್ರೆಸ್ನಾಗಿದ್ದವರು ಮೊಮ್ಮಕ್ಕಳು ಎಲ್ಲಿದವರಿಗೆ ಬಿಜೆಪಿ ಆಗ್ಯಾರ. ಎಲ್ಲಿದಾರ? ಬಿಜೆಪಿ ಆಗ್ಯಾರ. ಬಿಜೆಪಿ ಆಗಿದ್ದವ್ರು ಏನ್ ಮಾಡ್ತಿದ್ದೆ? ಅವ್ರು ಬಾಬಾ ಸಾಹೇಬರ ಜೀವನದಿದ್ದಾಗ ಅವ್ರು ನಿಂತು ಮಾತಾಡುತ್ತ ಶಕ್ತಿ ಸುಮ್ಮನೆ ಅವ್ರಿಗೆ ಇರಲಿಲ್ಲ. ಒಬ್ಬರವ್ರ ಬಾಬಾ ಸಾಹೇಬ್ ಇವತ್ತು ನಾವೆಲ್ಲ ಶಿಕ್ಷಣ ಕೊಡ್ತೀವಿ, PS ಆಗಿವಿ, IAS ಆಗಿವಿ, ಕೇಂದ್ರ ಮಂತ್ರಿ ಆಗಿವಿ, ಎಲ್ಲ MLA MP ಎಲ್ಲ ಆಗಿವಿ. ಆದ್ರೆ ಇಲ್ಲಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಒಬ್ಬರ ಇದ್ದಾಗ ಅವ್ರು ಐಸಿನಾಗಿ ದೂರ ಸುಳಿಯೋ ವರ್ಷವಂತ ಶಕ್ತಿ ಇರಲಿಲ್ಲ ಅವ್ರಿಗೆ. ಅವ್ರು ಮಾಡಿದಂತ ಏನಪ್ಪ ಅಂತಂದ್ರೆ ಎಲ್ಲಿ ಬ್ರಾಹ್ಮಣರ ಅಲ್ಲಿ ಕ್ರಾಂತಿಕಾರಿ ಮಾಡ್ಯಾರ ಬಾಬಾ ಸಾಹೇಬರು. ಯಾರು ನಮ್ಗೆ ನೀರು ಕೊಡ್ತಿದ್ದಿಲ್ಲ, ಮಹಾರಾಷ್ಟ್ರ ಮಹಾನ್ ಕೆರೆ ನೀರು ಕೊಡ್ತಾರೆ ಬಾಬಾ ಸಾಹೇಬರು. ಅದು ಯಾರ ನೀರು? ಬ್ರಾಹ್ಮಣರು ನೀರು. ಅದು ಬ್ರಾಹ್ಮಣರು ಕೆರೆ. ಅದು ಅವಳೆಲ್ಲ ಇರೋ ಸ್ವಲ್ಪ ಬ್ರಾಹ್ಮಣರು. ಮುಂದೆ ಮನುಸ್ಮೃತಿತ್ತಲ್ಲ, ಮನುಷ್ಯರ ಕಾಂಗ್ರೆಸ್ ಧರ್ಮ ಆಗ್ತಲ್ಲ ಇದು ಮನುಸ್ಮೃತಿ. ಅಲ್ಲಿ ಸಾವಿರಾರು ಜನ ತಗೊಂಡು ಬೆಂಕಿ ಸುಡ್ತಾರೆ ಮಹಾನ್ಗಳು. ಅವಾಗ ಏನು ಇವ್ರು ಕಿತ್ಕೊಂಡಿದ್ದ ಬಾಬಾ ಸಾಹೇಬರು? ಏನು ಕಿತ್ತಕಾಗಲಿ ಬಾಬಾ ಸಾಹೇಬರು ಇವರಿಗೆ? ಸತ್ತು ಮ್ಯಾಚಿಗೆ ಅಂಬೇಡ್ಕರ್ 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 ಅಂತ ಗೋಳಿ ಮಕ್ಕಳು ಬಿಜೆಪಿ ಮತ್ತು RSS. ಮುಂದೆ ನಾಗ್ಪುರ ಒಳಗೆ ಬಾಬಾ ಸಾಹೇಬ್ರಿಗೆ ಧರ್ಮ ಬೇಡ ಹೊರಸೈತೆ ಅಂತ ಅದು ಬ್ರಾಹ್ಮಣರು ಮನೆ ಒಳಗೆ ಹೋಗಿ ಧರ್ಮಾಂತರ ಕಾರ್ಯಕ್ರಮ ಮಾಡ್ತಾರೆ. ಆ ತಾಕ ಕಾರ್ಯಕ್ರಮ ಗೋಳಿ ಮಕ್ಕಳು ಬಿಜೆಪಿಯವ್ರಿಗೆ ಐತೆ. ಹೌದು, ನಿಮ್ ನಿಜವಾಗ್ಲೂ ನೀವು ಅಂಬೇಡ್ಕರ್ ವಿರೋಧಿ ಆಗಿದ್ರೆ ಅಮಿತ್ ಶಾ, ಮೋದಿ ಇವರು ತಕ್ಷಣ ರಾಜೀನಾಮೆ ಕೊಡಬೇಕು. ಯಾಕೆ? ಸಂವಿಧಾನದಿಂದ ಇವತ್ತೇನಪ್ಪ ಪ್ರಧಾನಮಂತ್ರಿ ಆಗ್ಯಾನ, ಗೃಹ ಮಂತ್ರಿ ಆಗ್ಯಾನ. ಅದು ಹೋಟ್ ಹಾಕಲಾಗಿಲ್ಲ. ಏನ್ ಇವ್ರ ಅಪ್ಪ ದೇವ್ರ ಭಕ್ತಿಯಿಂದ ಬೇಕೇನ್? ಇವ್ ನಮ್ಮೇ ಓಡ್ತಾನೆ ಗೃಹ ಮಂತ್ರಿ ಆಗಂತ ನೀವು. ನಾವೆಲ್ಲ ಓಟ್ ಹಾಕಿದಾಗ ಪ್ರಧಾನಿ ಅಂತ, ಗೃಹ ಮಂತ್ರಿ ಅಂತ ಬೇಕಾರೆ ಇವರಿಗೆ. ಅದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಇವರಿಗೆ. ಏನ್ ಕೊಡ್ತೀವಿ? ಸುಮ್ಮನೆ ಇವತ್ತು ಹೋರಾಟ ಮಾಡಕ್ಕಾಗ್ತೀವಿ. ಇನ್ನ ಮುಂದೇನಪ್ಪ ಅಂದ್ರೆ ಈ ದೇಶ ಬಿಟ್ಟು ಬ್ರಾಹ್ಮಣ ಓಡಿಸೋದು ಗ್ಯಾರಂಟಿ. ನಾವು ಎಷ್ಟು ಓಡಿಸ್ತೀವಿ? ಕೋರೆಗಾಂವ್ನಿಂದ 1818 ಡಿಸೆಂಬರ್ 31 ಜನವರಿ ವಿಜಯ ಆಯ್ತು. ಅದಕ್ಕೆ ನಾವು ದೇಶದಾಗ ಬ್ರಾಹ್ಮಣರನ್ನ ಒಂದ ದಿವಸ ಈ ದೇಶ ಬಿಟ್ಕೊಡ್ತೀವಿ. ಈ ದೇಶದವ್ರಲ್ಲ ಅವರು, ಈ ದೇಶದವ್ರಲ್ಲ ಅಂತ ಒಂದ ದಿವಸ ಓಡಿಸ್ತೀವಿ.
ನಾವು ಯಾಕೆ ಸಾಕ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಸಂವಿಧಾನ ಯಾಕೆ ಬಿಡ್ತೀವಿ, ಚೇಂಜ್ ಮಾಡ್ತೀವಿ. ಅಂಬೇಡ್ಕರ್ ಅನ್ನೋದು ಸ್ವರ್ಗ ಮಾಡ್ರಿ, ಸ್ವರ್ಗ ಅಂದ್ರೆ ಸ್ವರ್ಗ ಯಾಕೆ ಧರ್ಮದಾಗ ಐತಿ ಸ್ವರ್ಗ ಅನ್ನೋದು. ಸ್ವರ್ಗ ಅನ್ನೋದು ಇರೋದು ಕ್ರಿಶ್ಚಿಯನ್ರೊಳಗೈತಿ, ಸ್ವರ್ಗ ಅನ್ನೋದು ಮುಸಲ್ಮಾನರೊಳಗೈತಿ. ಅದಕ್ಕೆ ನಿಮ್ಗೆ ಏನೈತಿ ಟೊಪ್ಪಿಗೆ ಹಾಕಿ ನೀವು ಮತಾಂತರ ಮಾಡಿಸ್ಕೊಂಡು ಅದಕ್ಕೆ ಇಸ್ಲಾಂ ಮಾಡಿ ಅಂದಾಗ ಸರಿಯಾಗಿ ನಿಮ್ಗೆ ಇಸ್ಲಾಂ ಅಂದಾಗ ಸರಿಯಾಗಿ ಬಂದವ. ಅಮಿತ್ ಶಾ ಸ್ವರ್ಗ ನಮ್ಮ ಮುಸಲ್ಮಾನರ ಲೆಕ್ಕದಾಗಿಲ್ಲ, ಅಂಬೇಡ್ಕರ್ ಲೆಕ್ಕದಾಗಿಲ್ಲ, ಬುದ್ಧ ಲೆಕ್ಕದಾಗಿಲ್ಲ, ಎಲ್ಲ ಇಲ್ಲಿ ಹಾಡಾಡ್ಯಾರ ನೋಡ, ಎಲ್ಲ ಇಲ್ಲೇ ಇದೆಪ್ಪ ಸ್ವರ್ಗ ನರಕ ಅನ್ನೋದು. ಅದಕ್ಕೆ ಅಮಿತ್ ಶಾ ಏನಪ್ಪ ಅಂದ್ರೆ ಎಲ್ಲರೂ ಕೂಡಿ ನೀವು ಕ್ರಿಶ್ಚಿಯನ್ ಕಡೆ ಸೇರಿಸೋದು, ಇಸ್ಲಾಂ ಕಡೆ ಸೇರಿಸೋದು ಬೇಡ ಸೇರಿಸಬೇಕು. ಅದಕ್ಕೆ ಇವತ್ತು ಓಟ್ ತಗೊಂಡು ಪ್ರಧಾನಮಂತ್ರಿಗೆ ನೋಡಿ ಇವತ್ತು ಓಟ್ ಜೇರ ಓಟ್ ಅಂದ್ರೆ ಇವ ಅಮಿತ್ ಶಾ ಇದ್ದೇವ ಪಾಕಿಸ್ತಾನ ಬೋರ್ಡ್ರೊಳಗೆ ನಿಂತವನ್ನೇ ಪಾಕಿಸ್ತಾನ ಬಂದು ಒಂದು ಕಡೆ ಬಾಂಬ್ ಹಾಕ್ತಾರೆ. ಅಲ್ಲಿಂದ ಅವನ ಊರು ಅಲ್ಲೇ ಐತಿ, ಅವನ ಊರು ಅಲ್ಲೇ ಐತಿ. ಸಂವಿಧಾನ ರಕ್ಷಣೆಯಾಗಿ ಇವತ್ತು ಪೊಲೀಸ್ ಬಂದೋಬಸ್ತ್ ತಗೊಂಡು ಇವತ್ತು ರಾಜಭಾರ ಮಾಡಕತ್ತಾನ. ಅದಕ್ಕೆ ಇವ ಏನಾದ್ರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಮ್ಮ ಕಡೆ ಹೇಳಿ ನಮ್ಮ ಹುಡುಗರು ಕಪ್ಪು ಮಸಿ ಮತ್ತು ಕಪ್ಪು ಬಾವುಟ ಇವನು ಮಾಡಂಗಿಲ್ಲ, ನಾವು ಮಾಡೋದು ಬೇರೆನೇ ಮಾಡಿಬಿಟ್ಟು ಇವತ್ತು ದೇಶದೊಳಗೆ ಕ್ರಾಂತಿ ಆಗೋದು. ಅದಕ್ಕೆ ಇವತ್ತು ನಾವೇನಪ್ಪ ಅಂತಂದ್ರೆ ಎರಡನೇ ಹೋರಾಟ, ಇನ್ನು ಮೂರನೇ ಹೋರಾಟ ನಾವು ನಿರಂತರವಾಗಿರೋದಿಲ್ಲ. ಅವ್ರು ರಾಜೀನಾಮೆ ಕೊಡೋವರೆಗೆ ನಿರಂತರವಾಗಿ ನಮ್ಮ ಹೋರಾಟ ಇದ್ದೇ ಇರೋದಿಲ್ಲ. ಇನ್ನು ಹೋರಾಟ ಮಾಡೋದು ಮನೆ ಡಿಸಿ ಅವ್ರ ಮುಖಾಂತರ ರಾಷ್ಟ್ರಪತಿ ಕೊಡೋದು ಇವೆಲ್ಲ ಏನಿಲ್ಲ. ಇನ್ನು ಹೊಸ ಕ್ರಾಂತಿ ಚಾಲು ಮಾಡಿಬಿಡ್ತೀವಿ. ಹೋರಾಟಗಳು ಬೇರೆ ಬೇರೆ ಹೋರಾಟಗಳು ಅನು ಕ್ರಾಂತಿ ಮಾಡಿದಾಗ ಇವತ್ತು ಅಮಿತ್ ಶಾಗೂ ಗೊತ್ತಾಕೈತಿ, ಮೋದಿಗೂ ಗೊತ್ತಾಕೈತಿ. ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಇದು ಎರಡನೇ ಹೋರಾಟ. ಇನ್ನು ಮೂರನೇ ಹೋರಾಟ 1818 ಕ್ರಾಂತಿ ಆಯ್ತು. ನಮ್ಮ ಮಂದಿ 500 ಜನ 28,000 ಜನರನ್ನು 24 ಸಾವಿರ ಕೊನೆ ಮಾಡಿಬಿಟ್ರು. ಹಂಗ ನಮ್ಮ ಜನ ಈ ನೂರಾರು ಜನ ಇವ್ರು ಏನಾರ ಮನಸ್ಸು ಮಾಡಿದ್ರೆ ಇವರು 24 ತಾಸು 10,000 ಜನಸಂಖ್ಯೆ ಓಡಿಸ್ಬೇಕು. ಅದಕ್ಕೆ ಇವತ್ತೇನಪ್ಪ ಅಂದ್ರೆ ಇನ್ನ ನಿರಂತರವಾಗಿ ರಾಜ್ಯದೊಳಗ ಜಿಲ್ಲೆ ಒಳಗ ರಾಷ್ಟ್ರ ಮಟ್ಟದಲ್ಲಿ ಹೊರಗೆ ಬರ್ತಾವ. ಅದಕ್ಕೆ ಅವ್ರಿಗೂ ಏನಾಗೈತೆ ಅಂದ್ರೆ ಅಮಿತ್ ಶಾ ಮತ್ತು ಮೋದಿಗೆ ಕಣ್ಣು ಕೂಡಾಗ್ಯಾನ, ಕಿವಿಯನ್ನು ಕೂಡಾಗ್ಯಾನ, ಬಾಯಿದ್ದು ಕೂಡಾಗ್ಯಾನ. ಅದಕ್ಕೆ ಅವನ ಕಣ್ಣ ಕಿವಿ ಮೂಗು ತೆಗೆದು ಪರ್ಫೆಕ್ಟ್ ಗ್ರೂಪ್ ಮಾಡಬೇಕು ಅಂತ ನಮ್ಮ ಗುರಿ. ಅದೇ ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಸಂವಿಧಾನ. ಈಗಿನ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ವೋಟ್ ಬೇಕಾತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು. ದಲಿತರನ್ನು ಏಳಿಗೆಯನ್ನು ಬಯಸಿದ, ದಲಿತರಾಗಿ ಮುಡುಪಿಟ್ಟ, ದಲಿತರಾಗಿ ಎಲ್ಲರನ್ನೂ ಅವನ ತನ್ನ ಜೀವನನೇ ಪಣಕ್ಕಿಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಅವಮಾನ ಮಾಡಿದಾರಲ್ಲ, ಇದನ್ನು ಯಾವ ರಾಜಕಾರಣಿಗಳೂ ಖಂಡಿಸಾಗ್ತಾ ಇರಲಿಲ್ಲ. ಆಯಿತು, ಸದನ ಒಳಗೆ ಮಾತಾಡಿದ್ರು ಅಂಬೇಡ್ಕರ್ ಅಂತ ಅವಹೇಳನಕಾರಿ ಏನು ಮಾತಾಡಿದ್ರಲ್ಲ, ಅವಾಗ ನಮ್ಮ ನಾಯಕರೇ ಈಗ ನಮ್ಗೆ ಯಾಕೆ ಎಷ್ಟು ನೋವು ಆಗ್ತೈತೆ ಅಂತಂದ್ರೆ, ಈಗ ನಮ್ಮ ನಾಯಕರು ಯಾರ್ದಾರ ಖರ್ಗೆ ಅವರು ಅದಾರ. ಹೌದು, ಸ್ಟ್ರೈಕ್ ಮಾಡಿದ್ರು. ಏನು ಸ್ಟ್ರೈಕ್ ಮಾಡಿದ್ರು? ಒಂದು ದಿವಸ ಸ್ಟ್ರೈಕ್ ಮಾಡಿದ್ರು. ಯಾಕೆ ಅವರು ಮಾಡ್ಬೇಕು, ಸ್ಟ್ರೈಕ್ ಮಾಡಬೇಕು. ಈಗ ಹೆಂಗೆ ಜಿಲ್ಲೆ ಇದ್ದೈತು ಏನು ಬಂದ್ ಮಾಡೋ ಕರೆ ಕೊಟ್ಟಿದ್ದಾರಲ್ಲ ಎಲ್ಲರೂ ಇವರು ಹೇಳ್ದಂಗೆ, ಅವರು ಜಿಲ್ಲೆ ಒಳಗೆ ಅವರು ಬಂದ್ ಮಾಡಿಸ್ಬೇಕು. ಅವರು ಬಂದ್ ಮಾಡ್ಬೇಕು, ಅವನು ಅಮಾನತು ಮಾಡೋ ಮಟ್ಟನೂ ಬಂದ್ ಮಾಡ್ಬೇಕು. ಇವರು ಯಾಕೆ ಮಾಡೋದಿಲ್ಲ? ಇವೆಲ್ಲ ಏನಾಗ್ಬಿಟ್ಟಾವ ಅಂದ್ರೆ ರಾಜಕೀಯ ಪ್ರೇರಿತ ರಾಜಕಾರಣಗಳಾಗ್ಬಿಟ್ಟಾವ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇದೇನೈತಲ್ಲ ಯಾವ್ದು ರಾಜಕಾರಣಿಗೂ ಸೀಮಿತ ಇಲ್ಲ. ಇನ್ನು ಮುಂದೆ ಬಾಗಲಕೋಟೆ ಜಿಲ್ಲೆಗೆ ಏನಾದರೂ ಅಮಿತ್ ಶಾ ಬಂದಂದರೆ ನಮ್ಮ ಸಂಘಟನೆ ವತಿಯಿಂದ ಅವ್ನ ಮಕ್ಕಳು ಕಪ್ಪು ಮಸಿ ಬೆಳೆಯೋದಕ್ಕೆ ಕೆಲಸ ನಾವು ಮಾಡ್ತೀವಿ. ಅವ್ನು ಬಂದರೆ ಕಪ್ಪು ಬಾವುಟವನ್ನು ನಾವು ತೋರಿಸ್ತೀವಿ ಅಂಥೇಳಿ ಈ ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಹೇಳ್ತೀವಿ. ಜೈ ಭೀಮ್, ಜೈ ಭಾರತ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಬಾಗಲಕೋಟೆ ಸಲ್ಲಿಸಿದಂಥ ಈ ಮನವಿಯನ್ನು ನಮ್ಮ ಮೂಲಕ ಗಣತಂತ್ರ ರಾಷ್ಟ್ರಪತಿಗಳಿಗೆ ನಾವು ಶೀಘ್ರದಲ್ಲಿ ಕಳಿಸ್ತೀವಿ. ಅದರ ಜೊತೆಗೆ ಇನ್ನೊಂದು ಮನವಿಯನ್ನು ಕೊಟ್ಟಿದ್ದಾರೆ ಇದೇ ಸಮಿತಿಯವರು. ಅದನ್ನು ಸಂಬಂಧಪಟ್ಟ ಕಾರ್ಮಿಕ ಸಚಿವರಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ಶೀಘ್ರವಾಗಿ